371 ತಿದ್ದುಪಡಿಗೆ ಸಂಸದ ಉಮೇಶ್ ಜಾಧವ್ ಅವರ ಕೊಡುಗೆ ಶೂನ್ಯವಾಗಿದ್ದು, ಇನ್ನು ದಕ್ಷಿಣ ಕರ್ನಾಟಕದ ಜನ ನಡೆಸುತ್ತಿರುವ ಹೋರಾಟಕ್ಕೆ ವಿರೋಧಿಸಲಿ ಎಂದು ಕನ್ನಡ ಪರ ಸಂಘಟನೆ ಮುಖಂಡರು ಹಾಗೂ ಹೋರಾಟಗಾರ ಲಕ್ಷ್ಮಣ ದಸ್ತಿ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅತ್ಯಂತ ಹಿಂದುಳಿದ ಪ್ರದೇಶವಾದ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 371 ತಿದ್ದುಪಡಿ ತರುವಲ್ಲಿ ದಿವಂಗತ ವೈಜನಾಥ್ ಪಾಟೀಲ್ ಹಾಗೂ ಕೆಬಿ ಶಾಣಪ್ಪ ಸೇರಿದಂತೆ ಅನೇಕರು ಕನ್ನಡ ಪರ, ದಲಿತ ಪರ ಹೋರಾಟಗಾರರ ಕೊಡುಗೆ ಅಪಾರವಿದೆ. ಅಲ್ಲದೆ 371 ತಿದ್ದುಪಡಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅಂದಿನ ಸಿಎಂ ಸಿದ್ದರಾಮಯ್ಯ ಅವರ ಕಾಳಜಿಯೇ ಮುಖ್ಯ ಕಾರಣ. ಸಂಸದ ಜಾಧವ್ ಕೊಡುಗೆ ಶೂನ್ಯವಾಗಿದೆ. ಏನಾದರೂ ಜಾಧವ್ ಅವರು ಈ ಪರ ಹೋರಾಟ ಮಾಡಬೇಕೆಂದು ಕೋರಿದ್ದಾರೆ. ತಮಿಳುನಾಡದಾಗಿದ್ದಂಥ ಆಂಧ್ರದವರಿಗೆ ಬಹಳ ಅನ್ಯಾಯ ಆಗ್ತಿತ್ತು. ರಾಮನೂರು MLA ಅವರು ಅಮೌಂಟ್ ಪಾಸ್ ಕೂತಿದ್ರು. ಏನಂದ್ರೆ ನಮಗೆ ತಮಿಳರಿಂದ ಅನ್ಯಾಯ ಆಗ್ಲಕ್ಕ ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೇಳಿ ಅಮೌಂಟ್ ಪಾಸ್ ಕುಂತ ಅವರು ಸತ್ತು ಹೋದ್ರು. ಅವಾಗ ನೆಹರು ಅವರು ಗಂಭೀರತೆ ಪಡೆದು ಆಂಧ್ರ ಸಪ್ರೇಟ್ ಒಂದು ಸ್ಟೇಟ್ ಮಾಡಿಬಿಟ್ಟು ಕರ್ನೂಲು ರಾಜಧಾನಿ ಮಾಡಿ, ಆ ಒಂದು ಹಿನ್ನೆಲೆ ಇಟ್ಕೊಂಡೇ ಏನಾಗಲ್ಲ ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಕೂಡಿಸಿದ್ರು. ಆ ಫಜಲ್ ಅಲಿ ಅವರು ಗುಲ್ಬರ್ಗ, ಬೀದರ್ ಎಲ್ಲ ಇಂಡಿಯಾ ಕಡೆ ಎಲ್ಲ ಹೋದಾಗ, ಗುಲ್ಬರ್ಗ, ಬೀದರ್, ರಾಯಚೂರು ಪಾಪ ಎಲ್ಲ ಕಡೆ ಬಂದಾಗ ನಮಗೇನು ಹೇಳಿದ್ರು, ನೀವು ಹೈದರಾಬಾದ್ ಸ್ಟೇಟ್ದಾಗ ಇರ್ತೀರಿ, ನೀವು ವಿಶಾಲ್ ಮೈಸೂರಾಗ ಸೇರ್ತೀರಿ ಅಂದರು. ಇಲ್ಲ, ನಾವು ಕನ್ನಡ ಮಾತಾಡೋ ಜನರು ಒಂದೇ ಕಡೆ ಇರಲಿ, ನಮ್ಮ ನ್ಯಾಯ ಸಿಕ್ಕೋದು ನಾವು ಕರ್ನಾಟಕದಾಗೆ ಸೇರ್ತೀವಿ ಅಂದರು. ಅಂದ್ರೆ ನಿಮ್ಮ ಮೈಸೂರು ಮಹಾರಾಜರು, ಹಾಸನ ಮಂಡ್ಯದವರು ನಿಮ್ಮ ವಿರೋಧ ಮಾಡ್ಲತ್ತಾರ ಅಂದರು. ವಿರೋಧ ಮಾಡಿದ್ರೆ ಭೀ ನಾವು ವಿಶಾಲ್ ಮೈಸೂರದಾಗ ಸೇರ್ತೀವಿ ಅಂದ್ವಿ. ಅವ್ರು ಕಂಡೀಷನ್ ಹಾಕ್ಯಾರ ನಿಮ್ಗೆ, ಏನಂದ್ರೆ ಮೈಸೂರಮ್ಮ ಹೆಸರೇ ರಾಜ್ಯದ ಹೆಸರು ಇರಬೇಕು, ರಾಜಧಾನಿ ಬೆಂಗಳೂರು ಇರಬೇಕು ಅಂದ್ರೆ ನಮ್ಗೆ ದೂರ ಆದ್ರೆ ಪರವಾಗಿಲ್ಲ, ವಿಶಾಲ್ ಮೈಸೂರದಾಗ ಸೇರ್ತೀವಿ ಅಂತ ನಾವು ಹೇಳಿದ್ದೀವಿ. ನಾ ಯಾಕೆ ಈ ಹಿನ್ನೆಲೆ ಹೇಳ್ತಾ ಇದ್ದೀನಿ ಅಂದರೆ, ಈ ಹಸಿರು ಪ್ರತಿಷ್ಠಾನದವರೇನು ಕಲ್ಯಾಣ ಕರ್ನಾಟಕ 371ನೇ ಕಲಂ ಸಿಕ್ಕಿ 10 ವರ್ಷ ಆಯಿತು. ಇನ್ನು ಶಿಶು ಅವಸ್ಥೆಯಲ್ಲಿದೆ, ಬಾಲ್ಯ ಅವಸ್ಥೆಯಲ್ಲಿ ಇದು 10 ವರ್ಷದ ಕೂಸಿದು 371, 1000 ವರ್ಷ ಆಗಿಲ್ಲ. ಈ 10 ವರ್ಷದ ಕೂಸಿಗೆ 371ನೇ ಕಲಂ ಜಾರಿಯಾಗಲಿಂದ ಕರ್ನಾಟಕ ರಾಜ್ಯದ 24 ಜಿಲ್ಲೆಗಳಿಗೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಅನ್ಯಾಯ ಆಗ್ತದೆ ಅಂಥೇಳಿ ಒಂದು ತಪ್ಪು ಕಲ್ಪನೆ, ತಪ್ಪು ಸಂದೇಶ ಏನದಲ್ಲ, ಬೆಂಗಳೂರಿನ ಕೆಲವು ಕುತಂತ್ರಿಗಳು ಹಸಿರು ಪ್ರತಿಷ್ಠಾನದವರು ಒಂದು ವಾತಾವರಣ ಇರಿಸ್ತಾ ಇದ್ದಾರೆ. ಏನು ಬಿಜಾಪುರದವರು, ಬೆಳಗಾಂದವರು, ಬೇರೆ ಯಾರು ಏನಪ್ಪ ಅಂದ್ರೆ ಇದು ಪತ್ರಿಕಾಗೋಷ್ಠಿ ಮಾಡಿಲ್ಲ. ಆದ್ರೆ ಇವರು ಬೆಂಗಳೂರದಾಗ ಕುಂತಂಥ ಕೆಲವು ಗುಂಪಿನವರು ಈ 24 ಜಿಲ್ಲೆದವ್ರು ತಲೆ ಕೆಡಿಸ್ತಾ ಇದ್ದಾರೆ. 24 ಜಿಲ್ಲೆದವ್ರಿಗೆ ಏನಂತಂದ್ರೆ ಇವರು ತಪ್ಪು ಕಲ್ಪನೆ ಹುಟ್ಟಿಸಿ ಮುಂದೆ 24 ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ಅವ್ರು ಸಂಚು ನಡೆಸ್ಯಾರ. ಅದಕ್ಕೆ ಈಗ ಯಾರು ವಂಶದವ್ರು ಅಂದ್ರೆ, ಈ ನಮಗೇನು ವಿಶಾಲ ಕನ್ನಡದಾಗ ಸೇರಿಸ್ಕೋಬಾರ್ದು ಅಂತೇನು ಮಂಡ್ಯ ಮತ್ತು ಹಾಸನ ಮೈಸೂರದವರಿಂದ ಅವ್ರ ವಂಶದವರೇ ಹಸಿರು ಪ್ರತಿಷ್ಠಾನದವ್ರು. ಅದಕ್ಕೆ ನಾವು 56ರಲ್ಲಿ ವಿಶಾಲ ಮೈಸೂರದಾಗ ಸೇರಿದ ನಂತರ ಸತತವಾಗಿ ಅನ್ಯಾಯ, ನಿರ್ಲಕ್ಷ್ಯತನ, ಮರಟಾಯಿ ಧೋರಣೆ ನಿರಂತರವಾಗಾಯಿತು. ಆದ ನಂತರ ನಾವು ಹೋರಾಟ ಮಾಡಿದಾಗ ಆ ಒಂದು ಹೋರಾಟಕ್ಕೆ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಬಂತು. ಆಮೇಲೆ ಧರಮ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಸಮಿತಿ ಕೂರಿಸಿದ್ರು ಗುಂಡ್ರಾವ್. ಆ ಸಮಿತಿ ರಿಪೋರ್ಟ್ ಪ್ರಕಾರ HKDB ಮಾಡಬೇಕಂತ ಸರ್ಕಾರ ಬಿದ್ದೋಯ್ತು. ವೀರೇಂದ್ರ ಪಾಟೀಲ್ HKDB ಮಾಡಿದ್ರು, 60 ಕೋಟಿ ಇಟ್ಟರು. ಅವರು ಇಚ್ಛಾಶಕ್ತಿ ತೋರಿದ್ರು, ಮೊದಲು ಯಾವ ಮುಖ್ಯಮಂತ್ರಿ ತೋರಿಸಲಿಲ್ಲ. ನಂತರ ಮತ್ತೆ ಹೋರಾಟ ಮಾಡಿದ್ರೆ ನಂಜುಂಡಪ್ಪ ಕಮಿಷನ್ ಆಯಿತು. ಆಮೇಲೆ ಏನದಲ್ಲ, ಅದರಲ್ಲಿಂದ ಏನು ಫಲ ಸಿಗಲ್ಲ. ಸಂವಿಧಾನದ 371ನೇ ಕಲಂ ತಿದ್ದುಪಡಿಯಾಗಿ ಜಾರಿಗೆ ಆಗಿ, ಆ ತಿದ್ದುಪಡಿ ಪ್ರಕಾರ ರೂಲ್ಸ್ ಫ್ರೇಮ್ ಮಾಡಬೇಕಾದಂಥ ಉಪಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ HK ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಕುಂತು ರೂಲ್ ಫ್ರೇಮ್ ಮಾಡೋತಿ. ನಾವು ಬೆಂಗಳೂರದಾಗ ಕುಂತು ನೀವು ರೂಲ್ ಫ್ರೇಮ್ ಮಾಡಿದ್ರೆ ಏನು ನ್ಯಾಯ ಸಿಗ್ತದ? ರೋಗಿಗೆ ನೀವು ನೋಡಿ ಔಷಧ ಕೊಟ್ಟರೆ ಮಾತ್ರ ರೋಗಿಗೆ ಏನಪ್ಪ ಚಿಕಿತ್ಸೆ ಕೊಟ್ಟಂಗೆ ಆಗ್ತದ. ಅಂದ್ರೆ ಏನು ಮಾಡ್ಬೇಕು ಹೇಳಿ ಅಂತ ಖಾಸಗಿ ವಾಹಿನಿಯಲ್ಲಿ ನಮ್ಮ ಜೊತೆ ಸಂದರ್ಶನ ಮಾಡ್ದೆ ನಾವು ಹೇಳಿದ್ವಿ, ಗುಲ್ಬರ್ಗಾಗೆ ಬರ್ರಿ, ಬೀದರ್ ಬರ್ರಿ, ಕೊಪ್ಪಳ ಬರ್ರಿ, ಯಾದಗಿರಿ ಬರ್ರಿ, ಎಲ್ಲ ಕಡೆ ಬಂದು ಜನರದ್ದು ಅಭಿಪ್ರಾಯ ಕೇಳ್ಕೊಂಡು ರೂಲ್ ಫ್ರೇಮ್ ಮಾಡ್ರಿ ಅಂದ್ರೆ ಅವರು ನಮ್ದು ಕೇಳಿ ಅವ್ರು ಮಾಡದೇ ಮಾಡಿದ್ರು. ಅವ್ರು ಮಾಡಿದಂಥದ್ದು ಒಂದು ತಪ್ಪಲಿಂದ ಏನದಲ್ಲ, ನಮ್ಗೆ ಸಿಗಬೇಕಾದ ಪಾಲು ಸಿಗ್ತಾ ಇಲ್ಲ. ನಮ್ಮ ಪಾಲಿನಾಗ 20% ಬೆಂಗಳೂರಿಗೆ ಕೊಟ್ಟಿದ್ದೀವಿ, ಬೇರೆ ಜಿಲ್ಲೆದವ್ರಿಗೆ 25% ಬೇರೆ ಜಿಲ್ಲೆದು ಕೊಟ್ಟಿದ್ದೀವಿ, 15% ಬೇರೆ ಜಿಲ್ಲೆಗೆ ಕೊಟ್ಟಿದ್ದೀವಿ. ಆದ್ರೆ ನಮಗೆ ಕರ್ನಾಟಕದಾಗ 8% ಕೊಡ್ಬೇಕಂತ ಹೇಳಿ ಒಂದು ತಿದ್ದುಪಡಿಯಲ್ಲಿತ್ತು. ಆ ತಿದ್ದುಪಡಿ ಕರ್ನಾಟಕ ಬಿಂದು ಇದ್ದಿದ್ದು, ಕರ್ನಾಟಕ ರಾಜ್ಯ ಬಿಂದು ಇದ್ದಿದ್ದು ರಾಜ್ಯ ಮಟ್ಟದ ಕಚೇರಿ ಅಂತ ಬಿಂದು ಮಾಡಿದ್ರು. ಅದು ಎಲ್ಲ ಜಿಲ್ಲೆಯಲ್ಲಿ 8% ಇದ್ದಿದ್ದು, ಓನ್ಲಿ ಸ್ಟೇಟ್ ಲೆವೆಲ್ ಆಫೀಸಾಗ 8% ಮಾಡಿದ್ರು. ಅದಕ್ಕೆ ಸ್ಟೇಟ್ ಲೆವೆಲ್ 8%, ಕಲ್ಯಾಣ ಕರ್ನಾಟಕ ಪಾಲು, ಆಮೇಲೆ ಅದೆಲ್ಲ ನಾವು ಮೆರಿಟ್ದಾಗ ಸಹಜವಾಗಿ ಬರ್ತೀವಿ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಮೂಲ ಉದ್ದೇಶ ಮೂಲ ಅಂಶ ಅಂದ್ರೆ ಯಾವುದೇ ಒಂದು ರಿಸರ್ವೇಷನ್ದಲ್ಲಿ ಒಬ್ಬ ವ್ಯಕ್ತಿ ಮೆರಿಟ್ ಮೇಲೆ ಅವನಿಗೆ ಮೊದಲು ಸೀಟ್ ಸಿಗ್ತದೆ, ಆ ನಂತರ ಮೀಸಲಾತಿ ಸಿಗ್ತದೆ. ಅದಕ್ಕೆ ಈ ಒಂದು ಉದ್ದೇಶ ಇಟ್ಕೊಂಡೆ 371 ಸಲಕ್ಕೆ ನಿರಂತರವಾಗಿ ಹೋರಾಟ ನಡೀತು. ಆ ಹೋರಾಟದಲ್ಲಿ ಜನಪರ, ಕನ್ನಡಪರ, ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಎಲ್ಲರೂ ಕೂಡ ಹೋರಾಟ ಮಾಡಿದೀವಿ. ಈ ಹೋರಾಟಕ್ಕೆ ಮುಂಚೂಣಿಯಾಗಿ ಹಿಂದೆ ನಮ್ಮ ವೈಜನಾಥ್ ಪಾಟೀಲ್ರು, KB ಶಣ್ಣಪ್ಪವರು, ನಮ್ಮ ಹನುಮಂತರಾವ್ ದೇಸಾಯಿ ಅವರು, ಶಿವರಾಮ್ ಹೋಗೋರು, ಅದೇ ರೀತಿಯಾಗಿ ಎಲ್ಲ ಜನಾಂಗದ ನಾಯಕರು ನಮ್ಮ ಸಮನ್ವಯ ಸಮಿತಿ ಹಿಡ್ಕೊಂಡು ಎಲ್ಲರೂ ಹೋರಾಟ ಮಾಡಿದ್ದೀವಿ. ಸನ್ಮಾನ್ಯ ಖರ್ಗೆ ಧರ್ಮಸಿಂಗ್ ಅವರು, ಯಡಿಯೂರಪ್ಪನವರು ರಾಜಕೀಯ ಇಚ್ಛಾಶಕ್ತಿ ತೋರಿಸಿ ಮಾಡಿದ್ರು. ವಿಶೇಷವಾಗಿ ಖರ್ಗೆ ಅವರು ಟೇಬಲ್ ತಿರುಗಿ ದಿಲ್ಲಿಯಲ್ಲಿ ಸರ್ಕಾರದಲ್ಲಿ ಇತ್ತು ಅಂದ್ರೆ ಅದು ಈಸಿಯಾಗಿ ಆಯಿತು. ಅವರಿಗೆ ನಾವು ನೆನೆಸ್ಬೇಕಾಗ್ತದೆ. ಈ ಒಂದು 371ನೇ ಕಲಂ ಇವರು ವಿರೋಧ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕಿ ಬರ್ತದೆ, ನಿರುದ್ಯೋಗಿಗಳ ಭವಿಷ್ಯಕ್ಕೆ ಧಕ್ಕಿ ಬರ್ತದೆ. ಅದಕ್ಕೆ ಇದು ಭಾಳ ಖಂಡನೀಯ ಅದ. ಇದು ಸಂವಿಧಾನ ತಿದ್ದುಪಡಿ ಏನದಲ್ಲ, ಇದು ಯಾರ್ಲಿಂದ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಇದು ಕೆಣಕ್ಯಾರ ಅಂತಂದ್ಮೇಲೆ ನಾವು ಸುಮ್ಮನೆ ಕೊಡೋರಲ್ಲ, ನಾವು ಇಲ್ಲಿ ಸುಮ್ಮನೆ ಕೊಡೋರಲ್ಲ. ನೀವು ಕೆಣಕಿ ಫ್ರೀಡಮ್ ಫೈಟರ್ ಪಾರ್ಕ್ನಾಗ ಸ್ಟ್ರೈಕ್ ಮಾಡ್ತೀರಿ, ಬಿಕಾಸ್ ಆಫ್ ನಮ್ಲಿಂದ ನಿಮ್ಗೆ ಫ್ರೀಡಮ್ ಪಾರ್ಕ್ ಸಿಕ್ಕದ. ಒಂದು ವೇಳೆ ನಾವು ಹಠ ಹಿಡಿದು ಗುಲ್ಬರ್ಗ ರಾಜಧಾನಿ ಆದ್ರೆ ಮಾತ್ರ ನಾವು ಕರ್ನಾಟಕ ಸೇರ್ತೀವಿ ಅಂತಂದ್ರೆ ಆಗ್ತಿತ್ತ? ಗುಲ್ಬರ್ಗನು ಬೆಂಗಳೂರಿಗಿಂತ ದೊಡ್ಡ ಬೆಳೀತಿತ್ತು. ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರ ಮಂಜುನಾಥ್ ನಾಲ್ವರ್ಕರ್, ಸಚಿನ್ ಫರ್ತಾಬಾದ್, ದತ್ತು ಬಾಸ್ಕಿ, ಮನೋಹರ್ ಬಿರ್ನೂರ್, ಡಾಕ್ಟರ್ ಬಸವರಾಜ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್.